ಓಕೆ, ಈಗ ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡೋಣ. ಫಸ್ಟು ಡಿಸ್ಪ್ಲೇ ಮಾತ್ರ ಸಖತ್ತಾಗಿದೆ, ನೋಡ್ಬೋದು ನೀವು. ಈಗ ರೈಟ್ ಸೆಟ್ ಮಾಡ್ಕೊಳ್ಳೋಣ. ಇಲ್ಲಿದ್ದಾವೆ ಬಟನ್ಸು. ಹಿಂಗೆ ಲಾಂಗ್ ಪ್ರೆಸ್ ಮಾಡಿದರೆ ಆಪ್ಷನ್ಸ್ ಬರ್ತವೆ. ಇಲ್ಲಿ ಬೈಕ್ ಟ್ರಿಪ್ 1 ಅಂತಿದೆ, ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಆಲ್ರೆಡಿ ನಾನು 0 ಮಾಡಿದ್ದೀನಿ. ಈಗ ನೋಡಿ, ಈಗ ಇಲ್ಲಿಂದ ಹೋಗಿ ಮತ್ತೆ ಕೊನೆ ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ನೋಡೋಣ. ಸೆಕೆಂಡ್ ಟ್ರಿಪ್ಪು 1 ನಿಮಿಷ ನೋಡಿ. ಸೆಕೆಂಡ್ ಟ್ರಿಪ್ ಆಲ್ರೆಡಿ ಇರೋದೇ ಇದೆ. ಇದು ತೊಗೊಂಡಾಗಿಂದ ಎಷ್ಟು ಕಿಲೋಮೀಟ್ರ್ ಓಡಿದೆ. ಈಗ ಇಲ್ಲಿಂದ ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಇವತ್ತು ಅಂತೇಳಿ. ಓಕೆ, ಈಗ ಸ್ಟಾರ್ಟ್ ಮಾಡಿ. ಹೌದು, ನಾನು ಅದಕ್ಕಂತಾನೆ ವೆಯ್ಟ್ ಮಾಡಿ ತಗೊಂಡೆ. ನಾನು ಆಲ್ರೆಡಿ ಬುಕ್ ಮಾಡಿದ್ದೆ, ಮತ್ತೆ ನೋಡಿ ಸೇಫ್ಟಿ ಕಡಿಮೆ ಆಗೋದು ಕೂಡ ಮತ್ತೆ ತಗೊಂಡೆ. ಇನ್ನೊಂದು ಯಾವಾಗಾರು ಗಾಡಿ ಹೀಟಾಗಿರುತ್ತಲ್ಲ, ಅವಾಗ ಸಡನ್ ಆಗಿ ಆಫ್ ಮಾಡಬಾರ್ದು. ರೇಡಿಯೇಟರ್ ಆನ್ ಇದ್ದಾಗ ನೀವು ಆಫ್ ಮಾಡ್ಬೋದಲ್ಲ. ಲಾಂಗ್ ಹೋಗಿ ಬಂದಿರ್ತೀರಲ್ಲ, ಅವಾಗ ನ್ಯೂಟ್ಲ್ ಹಾಕಿ ಒಂದ್ 2 ನಿಮಿಷ 3 ನಿಮಿಷ ಒಂದ್ 5 ನಿಮಿಷ ಆದ್ರೂ ಆಗ್ಲಿ, ಪೆಟ್ರೋಲ್ ಖರ್ಚಾದ್ರೂ ಪರವಾಗಿಲ್ಲ. ಆಫ್ ಆದ್ಮೇಲೆ ಗಾಡಿ ಆಫ್ ಮಾಡಿ ಹಂಗೆ ಸಡನ್ ಆಗಿ ಆಫ್ ಮಾಡ್ಬಿಟ್ಟೆ ಇಂಜಿನ್ ಗೊತ್ತಾಗಿ. ಈಗ ಎಲ್ಲಿಗೆ ಹೊರಟಿದ್ರ ನೀವು? ಇವಾಗ ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ. ಹೌದಾ? ಇಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಇದೇ ಗಾಡಿ ತೊಗೊಂಡಿರೋರು ಇನ್ನೊಬ್ಬರು ಸಿಕ್ಕರು. ಅವ್ರು ಆಲ್ರೆಡಿ ತೊಗೊಂಡು 3 ತಿಂಗಳಾಗಿದೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿಕೊಂಡು ಹೀಗೆ ಏನು ಅಂತ. ಈಗ ಅವ್ರನ್ನ ಕೇಳಿದರೆ ಅವರು ತೋಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. ನೋಡಿ, ಈ ಗಾಡಿನ ಬೇಕೆಲ್ಲ ಯೂಸ್ ಮಾಡ್ಬೋದು ಅಂತ. ಈಗ ಕಂಡೀಷನ್ ಚೆನ್ನಾಗಿದೆ. ರೋಡಲ್ಲಿ ಹೋಗ್ತಾ ಇದ್ರೆ ಒಳ್ಳೆ ಕೊಡ್ತಾ ಇದೆ. ನೋಡೋಣ ಮುಂದೆ. ಟೆಂಪಲಿಗೆ ಬಂದಿದ್ವಿ. ದರ್ಶನ ಮಾಡ್ಕೊಂಡು ಹಣ್ಣುಕಾಯಿ ಮಾಡ್ಕೊಂಡು ಹೊರಗಡೆ ಹೋಗಿ ಮತ್ತೆ ಬೈಕಿಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ಬ್ಯಾಕ್ ಟು ಹೋಮ್. ಬನ್ನಿ ಮುಂದೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದಾರೆ ದೇವಸ್ಥಾನ. ನರಸಿಂಹಸ್ವಾಮಿ ದೇವಸ್ಥಾನ, ನಮ್ಮ ಮನೆ ದೇವರು. ಆಮೇಲೆ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದು ಇಲ್ಲೊಂದು ಫೋಟೋ ತೊಗೊಂಡು ಹಾಗೆ ಒಂದು ವೀಡಿಯೋ ಮಾಡಿಬಿಟ್ಟು ಮತ್ತೆ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ನೋಡೋಣ ಎಷ್ಟು ಮೈಲೇಜ್ ಕೊಡುತ್ತೆ ಅನ್ನೋದನ್ನು ನೋಡಿ ಅಪ್ಡೇಟ್ ಮಾಡ್ಕೊಂಡು.
ಟೋಟಲ್ ಕಿಲೋಮೀಟ್ರು ಎಷ್ಟಾಗಿದೆ ಅಂದರೆ ಟೋಟಲು 289 ಕಿಲೋಮೀಟರ್ಸು. ಆವ್ರೇಜು 50 ಕಿಲೋಮೀಟರ್ ಪರ್ ಅವರು. ಆವ್ರೇಜ್ ಫ್ಯೂಯಲ್ ಕನ್ಸಪ್ಷನ್ನು 40 ಕಿಲೋಮೀಟರ್ ಪರ್ ಲೀಟ್ರ್. ಓಕೆ.